ಅವ್ರೇನು ಕೊಡ್ತಾರಾ? ನೋಡಿ, ಈ ರೀತಿಯಾಗಿ ನಮ್ಮ ಸಮಸ್ಯೆ ಜಾಸ್ತಿ ಆಗತ್ತೆ ಹೊರತು ಕಡಿಮೆ ಆಗಲ್ಲ. ಅಧ್ಯಯನ ಮಾಡಿದವರು ಸ್ವಲ್ಪ ಅವ್ರು ಹೇಳಿದ್ರೆ ಹೇಳುವ ರೀತಿಯಲ್ಲೇ ಗೊತ್ತಾಗುತ್ತೆ. ಏನು ಚಿಂತೆ, ಎಷ್ಟೋ ಮಾನಸಿಕವಾಗಿ ನೆಮ್ಮದಿನೂ ಕೊಡೋರು ಇದ್ದಾರೆ. ನೀವೇನು ಚಿಂತೆ ಮಾಡಬೇಡಿ, ಅಶ್ವತ್ಥನ ಕಟ್ಟೆಗೆ 108 ಸುತ್ತು ಬನ್ನಿ, ನಿಮಗೆ ಒಳ್ಳೆ ಪರಿಹಾರ ಸಿಗುತ್ತೆ ಅಂತ ಹೇಳಿ ಕಳಿಸೋರು ಇದ್ದಾರೆ. ಅದೇನು ಖರ್ಚಿನ ಬಾಬಲ್ಲ. ಇಂಥವರು ಸಮಾಜಕ್ಕೆ ಒಳ್ಳೆದನ್ನ ಬಯಸಿ ತಮ್ಮ ಎಷ್ಟೋ ಮಾನಸಿಕ ತುಮುಲುಗಳನ್ನು ದೂರ ಮಾಡುವವರು ಇದ್ದಾರೆ. ಆದರೆ ಹೆಚ್ಚಿಂದೆಲ್ಲ ಹೀಗೆ ಆಗ್ತಿದೆ ನೋಡಿ. DVG ಎಷ್ಟು ಚೆನ್ನಾಗಿ ಹೇಳ್ತಾರೆ, ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿ ಹುದದರ ಗತಿ ಸೃಷ್ಟಿ ವಿಧಿಯಿಂ ಸಹಿಸಿದಲ್ಲದೆ ಮುಗಿಯದು ಆವ ದಶೆ ಬಂದೊಡಂ. ಯಾವುದೇ ದಶೆ ಬರಲಿ ಸಹಿಸ್ಕೊಂಡೇ ನಾವು ಮುಗಿಸ್ಬೇಕಲ್ವಾ. ಶನಿ ದಶೆ 19 ವರ್ಷ ಇದೆ. ನಾವು 19 ವರ್ಷ ಅಂತ ಹೇಳ್ಕೊಂಡು ಶನಿ ದಶೆ ಶುರುವಾದ ತಕ್ಷಣ ಜೋಯಿಸ್ರ ಹತ್ರ ಜಾತಕ ಹತ್ರ ಹೋಗಿ ಕೊಟ್ಟು 19 ವರ್ಷ ಇದೆಯಂತೆ ಜೋಯಿಸ್ರೆ, ಏನಾದರೂ ಮಾಡಿ 2 ವರ್ಷಕ್ಕೆ ಸೀಮಿತಗೊಳಿಸ್ಬೋದಾ, ಉಳಿದಿದ್ದು ನೀವೇ ಇಟ್ಕೊಳ್ಳಿ, ಹೇಳಕ್ಕಾಗತ್ತಾ? ಖಂಡಿತ ಸಾಧ್ಯ ಇಲ್ಲ. ಸಹಿಸಿದಲ್ಲದೆ ಮುಗಿಯದಾವ ದಶೆ ಬಂದೊಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ. ನೋಡಿ ಎಷ್ಟು ಚೆನ್ನಾಗಿ ನಮಗೆ ಮೌಲ್ಯ ತುಂಬ್ತಾರೆ. ನಮಗೆ ಬದುಕಿಗೆ ಬೇಕಾಗಿದ್ದಿದೆ ಸಹನೆ ಎಂಬ ಪಾಠವನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ವಿ ಅಂದರೆ ಯಾವ ಸಮಸ್ಯೆಗೂ ಕೂಡ ನಾವು ತಲೆ ಬಿಸಿ ಮಾಡ್ಕೊಳ್ಬೇಕಾದ್ದೇ ಇಲ್ಲ. ಅದಕ್ಕೆ DVG ಅವರು ನಮ್ಗೆ ತುಂಬ ಇಷ್ಟ ಆಗೋದು. ನಮಗೆ ನಿಮಗೆ ಸಾಮಾನ್ಯರಿಗೆ ಎಜುಕೇಷನ್ ಇಲ್ದಿದ್ದವರಿಗೆ ಮೊನ್ನೆ ಕುಮಟಾದಲ್ಲಿ 3 ದಿವಸ ಕಾರ್ಯಕ್ರಮದಲ್ಲಿ 2ನೇ ದಿವಸ ಒಬ್ಬ ಈಶ್ವರ ಗಾವಡಿ ಅಂತ ರದ್ದಿ ಮಾರುವವ, ಅವನಿಗೆ ಅಕ್ಷರ ಜ್ಞಾನ ಇಲ್ಲ, ರದ್ದಿ ಮಾರ್ಕೊಂಡು ಕಷ್ಟದಲ್ಲಿ ಬದುಕುವವನು ಹಿಂದ್ಗಡೆ ಎಲ್ಲೋ ಬಂದು ಕೂತ್ಕೊಂಡಿದ್ದ. ಈ ಕಗ್ಗ ಅವನಿಗೆ ಎಷ್ಟು ಇಷ್ಟ ಆಯಿತು ಅಂದರೆ, ಮುಗಿದ ಮೇಲೆ 200-300 ಜನ ಕೂತ್ಕೊಂಡಿದ್ದಾರೆ, ಮಧ್ಯದಲ್ಲಿ ಬಂದು ಅದಕ್ಕೆ ಹರಿದಿರ ಬಟ್ಟೆ ಹಾಕ್ಕೊಂಡಿದ್ದಾನೆ, ಒಂದು ಒಳ್ಳೆ ದೊಡ್ಡದು 2 ಕಿತ್ತಲೆ ಹಣ್ಣು ಕೊಟ್ಟು ಕೈ ಮುಗಿದು ಹಾಗೆ ತಿರ್ಕೊಂಡು ಹೋಗೇ ಬಿಟ್ಟ. ಅಂದರೆ ನನಗೆ ಖುಷಿಯಾಗಿದ್ದೇನು ಅಂದರೆ, ಅಂಥವರಿಗೂ ಕೂಡ ಮುಟ್ಟುತ್ತಲ್ಲ, ಎಷ್ಟು ಖುಷಿಯಾಗಿರ್ಬೋದು ಅವನಿಗೆ. ಅಂತಹ ಒಂದು ಮುಗ್ಧವಾದ ಆ ವ್ಯಕ್ತಿಗಳಿಗೂ ಕೂಡ ಮನಸ್ಸಿಗೆ ತುಂಬುವಂಥ ಕೆಲಸ ಈ ಕಾವ್ಯ ಮಾಡುತ್ತೆ. ಅಂದರೆ ನೀವು ಬೇಕಾದರೆ ಪರೀಕ್ಷೆ ಮಾಡ್ಕೋಬೋದು. 7 ದಿವಸ 1.25 ಗಂಟೆ, 6ರಿಂದ 7.25 ಗಂಟೆಗೆ ನಾವು ಇಲ್ಲಿ ಉಪನ್ಯಾಸ ಮಾಡ್ತೀವಿ. ನೀವು ಬೇಕಾದರೆ ನಿಮ್ಮ ಆರೋಗ್ಯವನ್ನೆಲ್ಲ ಈಗ ಚೆಕ್ ಮಾಡಿ ಇಟ್ಕೊಳ್ಳಿ. 7ನೇ ದಿನ ಮತ್ತೆ ಚೆಕ್ ಮಾಡಿ, ಎಷ್ಟೋ ವಿಚಾರಗಳಲ್ಲಿ ನಿಮಗೆ ಆರೋಗ್ಯ ಹೆಚ್ಚಾಗಿರುತ್ತೆ. ಇದನ್ನು ಪ್ರಯೋಗ ಮಾಡಿದವರಿದ್ದಾರೆ, ನನ್ನ ಹತ್ರ ಬಂದು ಹೇಳಿದವರಿದ್ದಾರೆ. ಯಾಕೆ ಅಂದರೆ 1 ಗಂಟೆ ಏನು ಚಿಂತೆ ಮಾಡಲ್ವಲ್ಲ. ಈ 1.25 ಗಂಟೆ ನಿಮಗೆ ಸಾಂಸಾರಿಕ ಚಿಂತನೆಗಳಿರಲ್ಲ. ನೀವು ಸರಿಯಾಗಿ ಕಗ್ಗದಲ್ಲಿ ಆಸಕ್ತರಾಗಿದ್ದರೆ ಬೇರೆ ಯಾವುದೇ ವರಿಸಿರಲ್ಲ. ಧ್ಯಾನ ಇದ್ದ ಹಾಗೆ, ಇದೊಂದು ಯೋಗ ಇದ್ದ ಹಾಗೆ. ಹಾಗಾಗಿ ನಮಗೆ ಮಾನಸಿಕವಾಗಿ ಬಲ ಇದೆಯಲ್ಲ, ಇವತ್ತು ಶರೀರಕ್ಕೆ ಬೇಕಾಗುವ ಎಜುಕೇಷನ್ ಎಲ್ಲ ಕಡೆ ಸಿಗುತ್ತೆ, ಮನಸ್ಸಿಗೆ ಶಿಕ್ಷಣ ಇಲ್ಲ. ನಮ್ಮ ಹಿಂದಿನವರು ಸಂತರು ಅನೇಕ ಬಾರಿ ಮನಸ್ಸು ಮತ್ತು ಶರೀರಕ್ಕೆ ಸಮತೋಲನವನ್ನು ಮಾಡ್ಕೋಬೇಕು ಅಂತ, ಅದನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಬಯಸ್ತಾ ಇದ್ರು. ಈಗ ಮಾನಸಿಕ ಶಿಕ್ಷಣ ಇಲ್ಲ, ಬರೇ ದುಡಿಯುವುದು. ಅದಕ್ಕೆ ಸಿದ್ದೇಶ್ವರ ಸ್ವಾಮೀಜಿ ಹೇಳಿದ್ದು ನೆನಪಾಗುತ್ತೆ, ಗಳಿಸಿದ ಧನ ಸ್ಥಿರವಲ್ಲ, ಪಡೆದ ಅಧಿಕಾರ ಸ್ಥಿರವಲ್ಲ, ಏರಿದ ಅಂತಸ್ತು ಶಾಶ್ವತವಲ್ಲ, ಮಾಡಿದ ಸತ್ಕಾರ್ಯ. ನೋಡಿ ಎಂತೆಂಥ ಪದಗಳು, ನನಗೆ ತುಂಬ ಅಚ್ಚುಮೆಚ್ಚು ಸ್ವಾಮೀಜಿ. ಬಹುಶಃ ಅವರೇ ಇಲ್ಲಿ ನಾನು ಕೂರಿಸಿದ್ದಾರೆ ಅಂತ ಅನಿಸುತ್ತೆ ತುಂಬ. ಯಾಕೆ ಶಿವಮೊಗ್ಗದಲ್ಲಿ ಒಂದು ಸಲ 7 ದಿವಸ ಉಪನ್ಯಾಸಕ್ಕೆ ಹೋದಾಗ ಅದು ಏನು ಅದು ಅನುಭವ, ಆನಂದದ ಅನುಭವ ಅಂದರೆ ಪರಾಕಾಷ್ಠೆಗೆ ಮುಟ್ಟಿದ್ದೆ. ಅದು ನೋಡಿ ಎಂಥ ಪದಗಳು. ಯಾವುದು ಸ್ಥಿರವಲ್ಲ, ಯಾವುದು ಗಳಿಸಿದ ಹಣ ಸ್ಥಿರವಲ್ಲ, ಪಡೆದ ಅಧಿಕಾರ ಸ್ಥಿರವಲ್ಲ. ಯಾರ್ಯಾರು ಅಧಿಕಾರ ಪಡೆದಿದ್ದಾರೆ ಎಲ್ಲ ಯೋಚನೆ ಮಾಡ್ಕೊಂಡು, ಯಾರ್ಯಾರು ಹಿಂದೆ ಪಡೆದಿದ್ರು, ಈಗ ಯಾರು ಪಡೆದಿದ್ದಾರೆ, ಅವರೆಲ್ಲ ಯಾವಾಗ ಬೀಳ್ತಾರೆ ಅದೆಲ್ಲ ನಮ್ಗೆ ಗೊತ್ತಿದೆ ನೋಡಿ. ಅದರಿಂದ ಗಳಿಸಿದ ಹಣ ಸ್ಥಿರವಲ್ಲ, ಪಡೆದ ಅಧಿಕಾರ ಸ್ಥಿರವಲ್ಲ, ಏರಿದ ಅಂತಸ್ತು ಸ್ಥಿರವಲ್ಲ, ಮತ್ತೆ ಮಾಡಿದ ಸತ್ಕಾರ್ಯ, ಮೆರೆದ ಔದಾರ್ಯ, ಅನುಭವಿಸಿ ಆನಂದಿಸಿದ ನೆನಪುಗಳ ಮಾಧುರ್ಯ, ಇವು ಮಾತ್ರ ಶಾಶ್ವತ ಅಂತ ಹೇಳ್ತಾರೆ ಅಲ್ವಾ. ನೋಡಿ, ನಾವೆಲ್ಲ ಹಿಂದೆ ಈಗ ಎಷ್ಟೋ ಜನ ಕಷ್ಟಪಟ್ಟು ಇವತ್ತೊಂದು ಸ್ಥಿತಿಯಲ್ಲಿ ಇರ್ತಾರೆ. ಎಲ್ಲರಿಗೂ ಸಾಮಾನ್ಯವಾಗಿ ನಾವೆಲ್ಲ ಆ ಥರ ತುಂಬ ಬಡತನದ ಬೇಗೆಯಲ್ಲೇ ಬೆಂದವರು. ಆದರೆ ಆ ಬಡತನಗಳೆಲ್ಲವೂ ಕೂಡ ಈಗ ಒಂದು ಸ್ಥಿತಿಯಲ್ಲಿರಾಗ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನಾವು ಹೈಸ್ಕೂಲಿಗೆ ಹೋಗಬೇಕಾದ್ರೆ 10 ಕಿಲೋಮೀಟರ್ ದಿವಸಕ್ಕೆ ನಡೀತಿದ್ವಿ. ನಮ್ಮ ಅಪ್ಪಗೆ ಚಪ್ಪಲಿ ಕೊಡಿಸೋಷ್ಟು ಸ್ಥಿತಿನೂ ಇರಲಿಲ್ಲ, ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತೀವಿ. ಇಲ್ಲೂ ತುಂಬ ಹಿರಿಯರು ಹಾಗೆ ಮಾಡಿದ್ದಾರೆ.
ಈಗಿನ ಮಕ್ಕಳಿಗೆ ಮಾತ್ರ ಗೊತ್ತಿಲ್ಲ ಅಷ್ಟೇ, ಬಿಟ್ಟರೆ ಸ್ವಲ್ಪ ಲೈಫ್ನಲ್ಲಿ ಅನುಭವ ಇದ್ದವರು ಇದೆಲ್ಲ ಮಾಡಿರ್ತಾರೆ. ನಡ್ಕೊಂಡು ಹೋಗುವಾಗ ನಮಗೆ ಯಾವತ್ತೂ ಕೂಡ ನಮ್ಮ ಕಾಲಿಗೆ ಚಪ್ಪಲಿ ಇಲ್ಲ ಅಂತ ಕೊರತೆ ಇರಲಿಲ್ಲ. ಅದ್ರ ಬಗ್ಗೆ ಚಿಂತನೆ ಮಾಡ್ತಿರಲಿಲ್ಲ, ಯಾರಿಗೂ ಚಪ್ಪಲಿ ಇರಲಿಲ್ಲ. ನೋಡಿ ನಾವು ಹೇಗೆ ಚಿಂತನೆ ಮಾಡೋಕ್ಕೆ ಸಾಧ್ಯ? ಆದ್ದರಿಂದ ಸುಮಾರು ಸೆಕೆಂಡ್ ಇಯರ್ ಡಿಗ್ರಿಗೆ ಬಂದಾಗ ನಾನೇ ಸ್ವಲ್ಪ ದುಡ್ದು ಸ್ವಲ್ಪ ದುಡ್ದು ಒಟ್ಟಾಕಿ ಒಂದು 90 ರೂಪಾಯಿನೋ 50 ರೂಪಾಯಿನೋ ಖರ್ಚು ಮಾಡಿ ಒಂದು ಹೊಸ ಚಪ್ಪಲಿ ತಗೊಂಡಿದ್ದದು, ಹವಾಯಿ ಚಪ್ಪಲಿ ತಗೊಂಡು ಅವತ್ತು ಮೆಟ್ಟಿದೆ. ಏನು ಬ್ರಹ್ಮಾನಂದ ಗೊತ್ತಾ? ಬರಿಗಾಲಲ್ಲಿ ನಡೆದವರು ಚಪ್ಪಲಿ ಮೇಲೆ ನಡೆಯುವಾಗ ಏನು ಆನಂದ ಆಗುತ್ತೆ ಅದು ಅನುಭವಿಸಿದವನಿಗೆ ಗೊತ್ತು. ಒಂದಷ್ಟು ದಿವಸ ಚಪ್ಪಲಿ ನೋಡಿಕೊಂಡೇ ನಡೀತಾ ಇದ್ದೆ ನಾನು, ಅಷ್ಟು ಆನಂದ ಆಗ್ತಾ ಇತ್ತು. ಆದರೆ ಇವತ್ತು ನಮ್ಮ ಮಕ್ಕಳಿಗೆ ಹುಟ್ಟಿದ ತಕ್ಷಣ ಶೂ ಹಾಕೇ ಎಳಿತಾರೆ. ನೆಲದ ಮೇಲೆ ನಡೆದೇ ಗೊತ್ತಿಲ್ಲ, ನಡೆಯುವ ನೆಲವನ್ನೂ ಕೊಳಕು ಮಾಡ್ಕೊಂಡಿದ್ದೇವೆ ನಾವು. ಹಾಗಾಗಿ ನಾವು ಪಟ್ಟ ಕಷ್ಟಗಳೆಲ್ಲವೂ ಕೂಡ ನಮಗೆ ಆನಂದವನ್ನೇ ಕೊಡುತ್ತೆ. ಆದ್ದರಿಂದ ಮಾಡಿದ ಸತ್ಕಾರ್ಯ, ಮೆರೆದ ಔದಾರ್ಯ, ನೋಡಿ ಹೇಗೆ ಪದಗಳು ಬರ್ತವೆ. ಮೆರೆದ ಔದಾರ್ಯ, ಮಾಡಿದ ಸತ್ಕಾರ್ಯ, ಅನುಭವಿಸಿ ಆನಂದಿಸಿದ ನೆನಪುಗಳ ಮಾಧುರ್ಯ, ಇವು ಮಾತ್ರ ಶಾಶ್ವತ. ವಾಜಪೇಯಿಯವರು ಕವಿತೆಯಲ್ಲಿ ಬರೀತಾರೆ, ಹೇ ಪ್ರಭೋ ಮುಜೆ ಇತನಿ ಊಂಚಾ ನ ದೇ ಮತ್ತು ದೇವ್, ನನಗೆ ಇಷ್ಟ ಎತ್ತರಕ್ಕೆ ಕೊಡಬೇಡಪ್ಪ, ತುಂಬ ಎತ್ತರಕ್ಕೆ ನನ್ನನ್ನು ಏರಿಸಬೇಡ. ಯಾಕೆಂದರೆ ನನ್ನ ಸ್ನೇಹಿತರನ್ನ ಆಲಿಂಗನೆ ಮಾಡದಷ್ಟು ಎತ್ತರಕ್ಕೆ ನನ್ನನ್ನು ಏರಿಸಬೇಡಪ್ಪ. ಎಂಥ ಕವಿ ಹೃದಯ ನೋಡಿ, ಎಷ್ಟು ಅದ್ಭುತವಾಗಿ ಬರೀತಾರೆ. ನನ್ನನ್ನು ಇಷ್ಟು ಎತ್ತರಕ್ಕೆ ಏರಿಸಬೇಡ ಭಗವಂತ, ನನ್ನ ಸ್ನೇಹಿತರನ್ನ ನಾನು ತಬ್ಬಿಕೊಳ್ಬೇಕಲ್ಲ, ತಬ್ಬಿಕೊಳ್ಳಲಾಗದಷ್ಟು ಎತ್ತರಕ್ಕೆ ನನ್ನನ್ನು ಏರಿಸಬೇಡ. ಯಾಕೆಂದ್ರೆ ಪಹಾಡ್ಕೆ ಊಪರ್ पेड़ नहीं लगते हैं, पौधा भी नहीं लगते हैं, घास भी जमती नहीं. ಯಾವುದು ಎತ್ತರಕ್ಕೆ ಹೋದರೆ ಏನೂ ಇರಲ್ಲ. ಅಂದ್ರೆ ಎತ್ತರಕ್ಕೆ ಹೋದಾಗಲೂ ಕೂಡ ಯಾರು ಹರುವನ್ನ ಹರವಿಕೊಳ್ತಾರೆ ಅಂಥವರಿಗೆ ಮಾತ್ರ ಜಗತ್ತಿನ ಒಡನಾಟ ಗೊತ್ತಾಗುತ್ತೆ. ಬರೇ ಎತ್ತರ ಏರುವುದು ಮಾತ್ರ ಅಲ್ಲ, ಏರಿದ ಹಾಗೂ ಕೂಡ ವಿಸ್ತಾರವನ್ನು ನಾವು ಗಳಿಸ್ಕೊಂಡ್ರೆ ಮಾತ್ರ ನಮಗೆ ಸಿದ್ಧಿಯಾಗುತ್ತೆ. ಯೋಚನೆ ಮಾಡಿ, ಎತ್ತರಕ್ಕೆ ಏರಿಬಿಟ್ರೆ ಅಲ್ಲ, ಎತ್ತರಕ್ಕೆ ಏರಿದಾಗಲೂ ನಮ್ಮವರನ್ನು ಎತ್ತರಕ್ಕೆ ತಗೊಂಡು ಹೋದಾಗ ನಮ್ಮ ಜಗತ್ತೇ ಬೇರೆ ಆಗಿಬಿಡುತ್ತೆ. ಹಾಗಾಗಿ ಅಂಥ ಅದ್ಭುತವಾದ ಭಾವನೆಗಳನ್ನು ತುಂಬುವಂತಹ ಕೆಲಸ ನಮ್ಮ ಸಿದ್ದೇಶ್ವರ ಸ್ವಾಮಿ ಮಾಡ್ತಾ ಬಂದಿದ್ದಾರೆ. ಅಂಥ ಒಂದು ಸ್ಥಾನದಲ್ಲಿ ಅವರು ಆಧ್ಯಾತ್ಮಿಕ ಒಂದು ಬ್ಯಾಕ್ಗ್ರೌಂಡನ್ನು ಮಾಡಿದ ಸ್ಥಾನದಲ್ಲಿ ನನ್ನನ್ನು ಆಶೀರ್ವದಿಸಿ ಕೂರಿಸಿದ್ದಾರೆ. ನನಗೆ ತುಂಬ ಸಂತೋಷ ಆಗುತ್ತೆ. ಹಾಗಾಗಿ ನೋಡಿ ಎಷ್ಟು ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿದೆ ಅಂತ. ಕಾವ್ಯ ಪರಿಹಾರ ಹೇಗೆ ಮಾಡುತ್ತೆ ಅಂದರೆ, ನಾನು ಅನೇಕ ಕಡೆ ಹೋಗಿದ್ರಿಂದ ಆ ಜನ ಹೇಳುವುದರಿಂದ ಗೊತ್ತಾಗುತ್ತೆ ನಮಗೆ. ನಮ್ಮ ಸರ್ವೋದಯ ಕಾಲೇಜ್ ಅಂತಿದೆ, ಅಲ್ಲೊಂದು ಸ್ಪೀಚ್ ಮಾಡಿದಾಗ ಒಬ್ಬರು ಮೇಡಮ್ ವಂದನಾರ್ಪಣೆಗೆ ಬಂದಾಗ ಹೇಳಿದರು, ಅವರೇ ಹೇಳಿದ ಮಾತುಗಳು. ನನಗೆ ಜೀವನದಲ್ಲಿ ತುಂಬ ಕಷ್ಟ ಇದ್ದಿದ್ದರಿಂದ ಜೀವನದಲ್ಲಿ ಜಿಗುಪ್ಸೆ ಬಂದಿತ್ತು. ಇದೇ ಮಾತು ಹೇಳಿದ್ದಾರೆ, ಜೀವನದಲ್ಲಿ ಜಿಗುಪ್ಸೆ ಬಂದಿತ್ತು, ನಾನು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೆ. ಈ ಮಂಕುತಿಮ್ಮನ ಕಗ್ಗದ ಉಪನ್ಯಾಸ ಕೇಳಿದ ಮರು ದಿವಸ ನನ್ನ ಮನಸ್ಸು ಬದಲಾಯಿಸ್ಕೊಂಡೆ. ಇವತ್ತು ನಿಂತು ನಾನು ಮಾತನಾಡುತ್ತಿದ್ದರೆ ಇವರು ಉಪನ್ಯಾಸ 2 ವರ್ಷದ ಕೆಳಗೆ ಕೇಳಿದ್ರ ಪರಿಣಾಮ ಅಂತ ಹೇಳಿದ್ಲ ತಾಯಿ. ಅಂದರೆ ಎಷ್ಟು ಪರಿಣಾಮ, ನನಗೆ ಆಶ್ಚರ್ಯ ಆಗಿಬಿಡ್ತು. ಆ ಯಾವ್ದು ಪದ್ಯ ಅದಕ್ಕೆ ಅಂದರೆ, ಎಷ್ಟೊಂದು ಪದ್ಯ ನೋಡಿ ಎಷ್ಟು ಚೆನ್ನಾಗಿ ಅನೇಕ ರೈತರುಗಳು ನೇಣು ಹಾಕ್ಕೋತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇಲ್ಲಿ ಕಗ್ಗದಲ್ಲಿ ಸೊಲ್ಯೂಷನ್ ಇದೆ. ಎಡರು ತೊಡರೆನಲೇಕೆ ಬಿಡಿಸು ಮತಿಗಾದನಿತ, ದುಡಿ ಕೈನಾದನಿತು ಪಡು ಬಂದ ಪಾಡ, ಬಿಡು ಮಿಕ್ಕುದನು ವಿಧಿಗೆ ಬಿಡದಿರುಪ ಶಾಂತಿಯನು, ಬಿಡುಗಡೆಗೆ ದಾರಿಯದು ಮಂಕುತಿಮ್ಮ. ಎಷ್ಟು ಅದ್ಭುತವಾಗಿದೆ ನೋಡಿ. ಎಡರು ತೊಡರೆನಲೇಕೆ ಬಿಡಿಸು ಮತಿಗಾದನಿತ. ಕಷ್ಟ ಸಮಸ್ಯೆ ಅಂತ ಹೇಳಬೇಡ, ನಿನ್ನಷ್ಟರ ಎಷ್ಟು ಸಾಧ್ಯವೋ ಆ ಕಷ್ಟದ ಸಮಸ್ಯೆಗಳಿಂದ ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಹೋಗು. ಸಿದ್ದೇಶ್ವರ ಸ್ವಾಮಿ ಹೇಳಿದಾಗೆ ದುಡಿಮೆ ಮತ್ತು ತಾಳ್ಮೆ ಎರಡಿದ್ರೆ ಎಲ್ಲ ಸಮಸ್ಯೆಗಳು ದೂರ ಆಗ್ತವೆ. ಎಡರು ತೊಡರೆನಲೇಕೆ ಬಿಡಿಸು ಮತಿಗಾದನಿತ, ದುಡಿ ಕೈನಾದನಿತು ಪಡು ಬಂದ ಪಾಡ. ಎಷ್ಟು ಸಾಧ್ಯವೋ ಸಮಸ್ಯೆಗಳನ್ನು ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು. ಕೈಯಲ್ಲಾದಷ್ಟು ದುಡಿ.
ಎಡರು ತೊಡರೆನ ಲೇಕೆ ಬಿಡಿಸುಮತಿಗಾದನಿತ ದುಡಿ ಕೈನಾ ನನಿತು ಪಡು ಬಂದ ಪಾಡ. ಕೈಯಲ್ಲಿ ಎಷ್ಟು ಸಾಧ್ಯವೋ ದುಡಿಮೆ ಅಷ್ಟನ್ನ ಮಾಡು, ಸೋಮಾರಿಯಾಗಿರಬೇಡ. ದುಡಿ ಕೈನಾ ದನಿತು ಪಡು ಬಂದ ಪಾಡ. ಇನ್ನೂ ಏನು ಸಮಸ್ಯೆಗಳ ಬರ್ತೋ ಜಗ್ಗದೆ ಅದನ್ನು ಎದುರಿಸ್ಲಿಕ್ಕೆ ನಿಂತ್ಕೋ. ಬಿಡು ಮಿಕ್ಕುದನು ವಿಧಿಗೆ ಬಿಡದಿರೂಪ ಶಾಂತಿಯನು. ಉಳಿದಿದ್ದನ್ನು ದೈವಕ್ಕೆ ಬಿಟ್ಟು ಬಿಡು, ಆದರೆ ಯಾವತ್ತೂ ಮನಸ್ಸಿನ ನೆಮ್ಮದಿ ಮಾತ್ರ ಕಳ್ಕೋಬೇಡ. ಯಾರು ನೆಮ್ಮದಿ ಕಳ್ಕೊಳ್ತಾರೆ ಅವನ ಹತ್ರ ಕೋಟಿ ಕೋಟಿ ಹಣ ಇದ್ರೂ ಕೂಡ ಅದಕ್ಕೆ ಬೆಲೆಯೇ ಇಲ್ಲ ಅಂತಾಗತ್ತೆ. ಹಣ ಮುಖ್ಯ ಅಲ್ಲ, ನೆಮ್ಮದಿ ಮುಖ್ಯ. ಭಾರತೀಯ ಸಂಸ್ಕೃತಿ ಬೆಳೆದಿದ್ದು ಆ ನೆಮ್ಮದಿಯ ತಾಣದಿಂದ. ಅನೇಕ ವಿದೇಶಿಯರು ಬರ್ತಾರೆ, ನಮ್ಮಲ್ಲಿದ್ದ ವಸ್ತುವಿನ ಬೆಲೆ ನಮಗೆ ಗೊತ್ತಿಲ್ಲ, ಬೇರೆಯವರು ಎಷ್ಟು ಪ್ರೀತಿಯಿಂದ ಅದನ್ನು ಅನುಸರಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ಒಂದು ಘಟನೆ, ಯಹೂದಿ ಮಹಿಳೆ ಒಬ್ಬಳು ಸಾಧ್ವಿ ಭಗವತಿ ಫೆಬಿ ಗಾರ್ಫೀಲ್ಡ್ ಅಂತ ಅವಳ ಹೆಸರು. ಸಾಧ್ವಿ ಭಗವತಿ ಫೆಬಿ ಗಾರ್ಫೀಲ್ಡ್ ಅಂತ ಆ ಮಹಿಳೆಯ ಹೆಸರು. ಯಹೂದಿ ಸ್ತ್ರೀ, ಅತ್ಯಂತ ಶ್ರೀಮಂತೆ ಆಗಿದ್ಲಂತೆ. ನಮ್ಮ ಭಾರತಕ್ಕೆ ಬಂದ್ಲಂತೆ, ಎಲ್ಲ ಕಡೆ ತಿರುಗಿದ್ಲು. ಇಲ್ಲಿಯ ಸಂಸ್ಕೃತಿ, ಅತಿಥಿ ಸತ್ಕಾರ, ಮಾತನಾಡುವ ರೀತಿ, ಗೌರವ ಕೊಡುವ ರೀತಿ ಎಲ್ಲ ಅವಳಿಗೆ ತುಂಬ ಖುಷಿಯಾಗ್ಬಿಡ್ತಂತೆ. ಅಧ್ಯಾತ್ಮದ ಸಾಧಕರನ್ನ ಅವಳು ಅಪ್ರೋಚ್ ಮಾಡಿದ್ಲು. ಅದು ತಿಳಿದ ಮೇಲೆ ಈ ನೆಮ್ಮದಿಯ ಮುಂದೆ ನನ್ನ ಹತ್ರ ಇರುವ ಕಾಸು ಏನೂ ಅಲ್ಲ ಅಂಥೇಳಿ ನಿರ್ಧಾರ ಮಾಡಿಯೇ ಬಿಟ್ಲು. ನಾವಾದರೆ ಯೋಚನೆ ಮಾಡ್ತಿದ್ವಿ ಇದು ಬೇಡ ಅಂತ. ಮತ್ತೆ ತನ್ನ ದೇಶಕ್ಕೆ ಹೋಗಿ ತನ್ನಲ್ಲಿರುವ ಸಂಪತ್ತನ್ನೆಲ್ಲ ವಿನಿಯೋಗ ಮಾಡಿ ಬರಿಗೈಲಿನ ಮತ್ತೆ ಭಾರತಕ್ಕೆ ಬಂದು ಕಾಶಿಯಲ್ಲಿ ನಿಂತು ಅಧ್ಯಯನ ಮಾಡಿ ವೇದಗಳನ್ನು, ವೇದಾಂತಗಳನ್ನು ಅಧ್ಯಯನ ಮಾಡಿ ಸಂಸ್ಕೃತ ಕಲಿತು ತಪಸ್ಸಿನ ಜೀವನವನ್ನು ನಡೆಸ್ತಾ ಇದ್ಲಂತೆ. ಒಮ್ಮೆ ಅವಳು ನೋಡಿ ಸಂಸ್ಕೃತದಲ್ಲಿ ರಚನೆ ಮಾಡಿದಾಳೆ. ನಮ್ಮಲ್ಲಿರೋರಿಗೆ ಅದು ಸಂಸ್ಕೃತ ಬೇಡ. ಅವಳಿಗೆ ಗೊತ್ತಾಯಿತು ಪಾಪ. ಗಂಗಾ ನದಿಯ ದಡದ ಮೇಲೆ ಕುಳಿತುಕೊಂಡು ಭಗವಂತನನ್ನ ಪ್ರಾರ್ಥನೆ ಮಾಡ್ತಾಳೆ ಆ ತಾಯಿ. ಸಂಸ್ಕೃತದಲ್ಲಿದೆ ಅದು. ನಮೇ ವಾಂಛಾಸ್ತಿ ಯಶಸೆ ವಿದ್ವತ್ವೇ ನಚವಾ ಸುಖೇ ಪ್ರಭುತ್ವೇ ನೈವ ವಾ ಸ್ವರ್ಗೆ ಮೋಕ್ಷೇಪ್ಯಾನಂದದಾಯಕೆ ಪರಂತು ಭಾರತೆ ಜನ್ಮ ಮನುಷ್ಯಸ್ಯ ಚ ಹೇ ಪ್ರಭೋ ವಿಹಂಗಸ್ಯ ಚ ವಾಜಂತೋಃ ವೃಕ್ಷ ಪಾಷಾಣಯೋರಪಿ. ಅವಳ ಪ್ರಾರ್ಥನೆ, ಕೊನೆಯ ಪ್ರಾರ್ಥನೆ ಏನು ಅಂದರೆ ಇದೆ ನೋಡಿ. ಎಷ್ಟರ ಮಟ್ಟಿಗೆ ಅವಳ ಡೆಡಿಕೇಶನ್ ಇತ್ತು. ಏನು ಅದ್ಭುತವಾದ ಪ್ರಾರ್ಥನೆ, ರೋಮಾಂಚನ ಆಗುತ್ತೆ ಇದನ್ನು ಕೇಳಿದರೆ. ನಮೇ ವಾಂಛಾಸ್ತಿ ಯಶಸೆ ವಿದ್ವತ್ವೇ ನ ಚ ವಾ ಸುಖೇ ಪ್ರಭುತ್ವೇ ನೈವ ವಾ ಸ್ವರ್ಗೇ ಮೋಕ್ಷೇಪ್ಯಾನಂದದಾಯಕೆ ಪರಂತು ಭಾರತೆ ಜನ್ಮ ಮನುಷ್ಯಸ್ಯ ಚ ಹೇ ಪ್ರಭೋ ವಿಹಂಗಸ್ಯ ಚ ವಾಜಂತೋಃ ವೃಕ್ಷಪಾಷಾಣಯೋರಪಿ. ನಮೇ ವಾಂಛಾಸ್ತಿ ಯಶಸ್ಸೇ. ಭಗವಂತ, ನನಗೆ ಕೀರ್ತಿ ಪಡಿಬೇಕು ಅಂತ ಆಸೆ ಇಲ್ಲ, ನಾನು ಕೀರ್ತಿಶೇಷಳಾಗಬೇಕು ಅಂತಿಲ್ಲ. ಕೀರ್ತಿ ಬೇಡ ನನಗೆ. ಕೀರ್ತಿ ಮಾಡಬಾರ್ದದೆಲ್ಲ ಮಾಡಿಸ್ಬಿಡುತ್ತೆ ಅಲ್ವಾ. ಕೀರ್ತಿ ಜ್ವಾಲೆಯಲ್ಲಿ ಕೆಲವರು ಬೇಯ್ತಿದ್ದಾರೆ ಅಂತ ಮಾತಾಡ್ತಾರೆ. ಒಂದು ಕವಿತೆ ಬರೆದಿದ್ದಾರೆ ವಾಜಪೇಯಿ. ಕೀರ್ತಿ ಶನಿ ಕಾಡುತ್ತೆ ಅವರಿಗೆ, ಕೀರ್ತಿ ಜ್ವಾಲೆಯಲ್ಲಿ ಬೇಯುವರು ಬೇಕಾದಷ್ಟಿದ್ದಾರೆ. ನಾವು ಅಂಧಕಾರದಲ್ಲಿ ಜ್ಯೋತಿಯಾಗಿ ಬೆಳಗಬೇಕಿದೆ ಅಂತ ಎಲ್ಲೋ ಒಂದು ಕಡೆ ಕವಿತೆ ಬರೀತಾರೆ ಅವರು. ನಮೇ ವಾಂಛಾಸ್ತಿ ಯಶಸ್ಸೇ ವಿದ್ವತ್ವೇ ನಚ ವಾಸುಕೆ. ನನಗೆ ಕೀರ್ತಿ ಗಳಿಸಬೇಕು ಅಂತ ಆಸೆ ಇಲ್ಲ. ನಾನು ತುಂಬ ವಿದುಷಿ ಆಗಬೇಕು, ಜ್ಞಾನ ಭಂಡಾರವನ್ನು ಸಂಗ್ರಹಿಸಬೇಕು ಅಂತ ಆಸೆ ಇಲ್ಲ. ನನಗೆ ಸುಖ ಪಡಿಬೇಕು ಅಂತ ಆಸೆ ಇಲ್ಲ. ಪ್ರಭುತ್ವೇ, ನನಗೆ ಯಾವುದೇ ಅಧಿಕಾರ ಬೇಕಿಲ್ಲ ಭಗವಂತ. ಪ್ರಭುತ್ವೇ ನೈವ ವಾ ಸ್ವರ್ಗೆ, ನನಗೆ ಸ್ವರ್ಗವೂ ಬೇಕಿಲ್ಲ. ಮೋಕ್ಷೇಪ್ಯಾನಂದದಾಯಕೆ. ಕೊನೆಗೆ ಹೇಳ್ತಾಳೆ, ಅದೇನೋ ಮೋಕ್ಷ ಸಿಗುತ್ತಂತಲ್ಲ, ತುಂಬ ಆನಂದ ಅಂತಲ್ಲ, ಅದೂ ಬೇಡ ಭಗವಂತ. ಆದರೆ ನಾನು ಒಂದು ಕೇಳ್ತೀನಿ ಭಗವಂತ, ಕರುಣಿಸು. ಯಾವುದು ಬೇಡ ಭಗವಂತ? ಇಲ್ಲ ಅಂತ ಹೇಳಬೇಡ. ಕಿಂತು ಭಾರತೆ ಜನ್ಮ ಪರಂತು ಭಾರತೆ ಜನ್ಮ ಮನುಷ್ಯಶ್ಚ ಚ ಹೇ ಪ್ರಭೋ. ಸಾಧ್ಯವಿದ್ದರೆ ಮುಂದಿನ ಜನ್ಮ ನನಗೇನಾದ್ರು ಇದ್ದರೆ ನನ್ನನ್ನು ಭಾರತದಲ್ಲಿ ಹುಟ್ಟಿಸು, ಭಾರತದಲ್ಲಿ ಹುಟ್ಟಿಸು. ಸಾಧ್ಯವಾದರೆ ಮನುಷ್ಯರನ್ನಾಗಿ ಮಾಡು. ಅವಳು ಕೇಳಲಿಲ್ಲ ಮನುಷ್ಯರನ್ನಾಗಿ ಮಾಡು ಅಂತ. ಸಾಧ್ಯವಿದ್ದರೆ ನಿನಗಿಷ್ಟ ಆದರೆ ನನ್ನನ್ನು ಮನುಷ್ಯರನ್ನಾಗಿ ಮಾಡಪ್ಪ. ಭಾರತದಲ್ಲಿ ಮನುಷ್ಯ. ಮನುಷ್ಯಸ್ಯ ಚ ಹೇ ಪ್ರಭೋ
ಮನುಷ್ಯರ ಆಗ್ಲಿಕ್ಕಾಗಲಿಲ್ಲ, ನಿನಗಾಗಲಿಲ್ಲ, ಮನುಷ್ಯನಾಗಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಯಾವುದಾದ್ರೂ ಒಂದು ಪಕ್ಷಿಯನ್ನಾಗಿ ಮಾಡಿಬಿಡೋ. ಇದೇ ಭಾರತದ ಆಕಾಶದಲ್ಲಿ ನಾನು ಹಾರುತ್ತಾ ಹಾರುತ್ತಾ ನನ್ನೊಳಗೆ ನಾನು ಆನಂದವನ್ನು ಅನುಭವಿಸ್ಕೊಳ್ತಾ ನನ್ನ ಜೀವನವನ್ನು ಸಾರ್ಥಕಪಡಿಸ್ಕೊಳ್ತೇನೆ. ವಿಹಂಗನೂ ಆಗಲ್ಲ, ಪಕ್ಷಿನೂ ಆಗಲ್ಲ ಅಂದರೆ ಯಾವುದಾದ್ರೂ ಕೀಟ ಮಾಡಿಬಿಡೋ. ಕೀಟನೂ ಆಗಲ್ಲ ಅಂತಾದರೆ ಬೇಜಾರಿಲ್ಲ ಕಣೋ, ನನ್ನನ್ನು ಯಾವುದಾದ್ರೂ ಒಂದು ವೃಕ್ಷ ಮಾಡಿಬಿಡೋ. ಭಾರತದ ನೆಲದಲ್ಲಿ ನನ್ನಷ್ಟಕ್ಕೆ ನಾನು ಬೇರನ್ನು ಅಡಿಗೆ ಕಳಿಸಿ ಸಾಧ್ಯವಾದಷ್ಟು ಸೇವೆ ಮಾಡಿಕೊಂಡು ನನ್ನ ಜನ್ಮವನ್ನು ಪಾವನ ಮಾಡ್ಕೊಳ್ತೀನಿ. ವೃಕ್ಷವನ್ನಾಗಿ ಮಾಡಲಿಕ್ಕೂ ನಿನಗೆ ಇಷ್ಟ ಇಲ್ಲ ಅಂತಾದರೆ ಕೊನೇ ಪ್ರಾರ್ಥನೆ ಭಗವಂತ, ಖಂಡಿತ ಇಲ್ಲ ಅಂತ ಹೇಳಬೇಡ ಭಗವಂತ. ಗಂಗಾ ನದಿಯ ಮಧ್ಯದಲ್ಲಿ ನನ್ನನ್ನು ಬಂಡೆಗಲ್ಲನ್ನಾಗಿ ಮಾಡಿಬಿಡು. ನಿರಂತರವಾಗಿ ಗಂಗಾ ನದಿಯ ನೀರು ನನ್ನ ಮೇಲೆ ಹರಿದು ಹರಿದು ನಾನು ಮಾಡಿದ ಜನ್ಮಾಂತರಗಳ ಪಾಪದ ಫಲವನ್ನೆಲ್ಲ ನೀರಲ್ಲಿ ತೋದು ಹೋಗಲಿ, ನನ್ನನ್ನು ಪರಿಶುದ್ಧಳನ್ನಾಗಿ ಮಾಡಲಿ, ಅಲ್ಲಿಯೇ ಇದ್ದುಕೊಂಡು ನಾನು ಆನಂದವನ್ನು ಪಡಿತೇನೆ. ಇದನ್ನಾರು ಮಾಡಿಬಿಡು ಅಂತ ಕೇಳಬೇಕಾದ್ರೆ ಭಾರತದ ಹಿರಿಮೆಗೆ ಎಷ್ಟು ಬೆಲೆ ಇದೆ, ಭಾರತದ ಸಂಸ್ಕೃತಿಗೆ ಎಷ್ಟು ಬೆಲೆ ಇದೆ. ಆದ್ದರಿಂದಲೇ 10,000 ವರ್ಷಗಳಿಂದ ಒಂದೇ ಸವನೆ ಈ ಸಂಸ್ಕೃತಿಯ ಮೇಲೆ ಶೋಷಣೆ ಆದರೂ ಕೂಡ ಇವತ್ತೂ ಕೂಡ ಉಳ್ಕೊಂಡು ಬಂದಿದೆ. ಅದರ ಸತ್ವದಿಂದಲೇ ಉಳಿದುಕೊಂಡಿದೆ ಹೊರತು ಬೇರೆಯವರ ಒಂದು ಪ್ರಯತ್ನದಿಂದ ಅಲ್ಲ. ಯಾವುದು ಸತ್ವಯುತವಾಗಿರುತ್ತೋ ಅದಕ್ಕೆ ನಾಶ ಇಲ್ಲ, ಯಾವುದು ಸತ್ತೋ ಅದಕ್ಕೆ ನಾಶ ಇಲ್ಲ. ಸತ್ಯದಲ್ಲಿ ಮಾರ್ಗದಲ್ಲಿ ಯಾರು ಹೋಗ್ತಾರೆ, ಸತ್ಯ ಮಾರ್ಗದಲ್ಲಿ ಯಾರು ಹೋಗ್ತಾರೆ, ಓಶೋ ಒಂದು ಕಡೆ ಹೇಳ್ತಾರೆ, ಸತ್ಯದ ದಾರಿಯಲ್ಲಿ ಹೋಗುವವರಿಗೆ ಅಪಘಾತ ಆಗಲ್ಲಂತೆ, ಟ್ರಾಫಿಕ್ ಜಾಮು ಇರಲ್ವಂತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಓಶೋ. ಸತ್ಯದ ದಾರಿಯಲ್ಲಿ ಹೋಗುವವರಿಗೆ ಅಪಘಾತವೂ ಇರುವುದಿಲ್ಲ, ಟ್ರಾಫಿಕ್ ಜಾಮು ಇರುವುದಿಲ್ಲ. ಯಾಕೆಂದರೆ ಆ ದಾರಿಯಲ್ಲಿ ನಡೆಯೋರ ಸಂಖ್ಯೆ ಕಡಿಮೆ ಇರುತ್ತೆ ಅಂತ. ನೋಡಿ ಎಷ್ಟು ಅದ್ಭುತವಾಗಿದೆ ಅಲ್ವಾ. ಹಾಗಾಗಿ ನೋಡಿ, ಸಹನೆ, ದುಡಿಮೆ ಮತ್ತು ತಾಳ್ಮೆ. ಅದಕ್ಕೆ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿ ಹುತದರ ಗತಿ ಸೃಷ್ಟಿ ವಿಧಿಯಿಂ ಸಹಿಸಿದಲ್ಲದೆ ಮುಗಿಯದು ಆವದಶ ಬಂದೊಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ. ಸಹನೆ ಕಲ್ತ್ಕೊಂಡ್ಬಿಟ್ರೆ ವಜ್ರದ ಕವಚವಾಗಿ ನಮ್ಮನ್ನು ಕಾಪಾಡುತ್ತಂತೆ. ನಾವು ಸಾಧ್ಯವಾದಷ್ಟು ಸಹನೆಯನ್ನು ಕಲಿತಾ ಹೋಗಬೇಕು. ಸಹನೆಯೇ ಇಲ್ಲ ನಮಗೆ, ಯಾಕೆಂದರೆ ಪುರ್ಸೊತ್ತೇ ಇಲ್ವಲ್ಲ, ಏನು ಯಾವುದಕ್ಕೂ ಪುರ್ಸೊತ್ತಿಲ್ಲ. ಸಹನೆ ಬರ್ಬೇಕಾದ್ರೆ ನಾನು ಯಾಕೆ ಈ ಥರ ಕೆಲಸ ಮಾಡ್ತೀನಿ ಅಂತ ಯೋಚನೆ ಮಾಡಬೇಕಾದ್ರೂ ಒಂದು ಪುರ್ಸೊತ್ತು ಬೇಕಲ್ವಾ. ಒಂದು ಹೇಳಿದ ತಕ್ಷಣ ಸಿಟ್ಟು ಬಂದಾಯಿತು ನಮಗೆ. ಯಾಕೆ ಈ ಸಹನೆ ಕೆಟ್ಟು ಹೋಗ್ತಾ ಇದೆ ಅಂದರೆ ನಾವು ಪ್ರಾಪಂಚಿಕ ವಿಷಯಗಳಲ್ಲಿ ಹೆಚ್ಚೆಚ್ಚು ಮುಳುಗುತ್ತಾ ಇದ್ದೀವಿ. ಯಾರಲ್ಲಿ ಅತೀ ಕಡಿಮೆ ವಸ್ತು ಇರುತ್ತೋ ಅವನು ಹೆಚ್ಚು ನೆಮ್ಮದಿಯನ್ನು ಪಡಿತಾನೆ. ಆದ್ದರಿಂದ ಸಹನೆಯನ್ನು ನೋಡಿ, ಕೆಲವು ವಿಚಾರಕ್ಕೆ ನಮಗೆ ಸಹನೆ ಇದೆ, ಸಹನೆ ಇಟ್ಕೊಂಡೇ ಇರ್ತೀವಿ. ಅದು ಅನಿವಾರ್ಯವಾದಾಗ ಕಾಳನುದೆಯದಿ ಬಿತ್ತೆ ಸಂಜೆಗದು ಪೈರಗುದೇ ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ ವೇಳೆಗಡು ಮರೆತಾತುರದಿನ್ ಅಡುಗೆ ಪಕ್ಕಗುದೇ ತಾಳ್ಮೆಯ ಪರಿಪಾಕ ಮಂಕುತಿಮ್ಮ. ಮತ್ತೊಂದು ಪದ್ಯದಲ್ಲಿ ಸಹನೆ ಪಾಠ ಮಾಡ್ತಾರೆ. ಕಾಳನುದಯದಿ ಬಿತ್ತೆ ಸಂಜೆಗದು ಪೈರಹುದೇ. ಇವತ್ತು ಬೆಳಿಗ್ಗೆ ಬೀಜ ಬಿತ್ತುತ್ತೀವಲ್ಲ, ಸಂಜೆಗೆ ಪೈರು ಸಿಕ್ಕಿಬಿಡುತ್ತಾ? 6 ತಿಂಗಳು 3 ತಿಂಗಳು ಕಾಯಲ್ವಾ ನಾವು? ಯಾವಾಗ ಸಹನೆ ತಪ್ತೀವ? ಗೊತ್ತು ನಮಗೆ. ಕಾಳನುದಯದಿ ಬಿತ್ತೆ ಸಂಜೆಗದು ಪೈರಹುದೇ ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ. ನಾವು ಮಾಡುವ ವ್ಯವಸಾಯಗಳಲ್ಲಿ ಕಾಲನಿಗೂ ಪಾಲಿದೆ, ಕಾಯಬೇಕು ನಾವು. ಬೇಳೆಗಡು ಮರೆತು ಆತುರದಿಂ ಅಡುಗೆ ಪಕ್ಕಹುದೇ ತಾಳುಮೆಯ ಪರಿಪಾಕ ಮಂಕುತಿಮ್ಮ. ಇದಕ್ಕೊಂದು ಅಡಿಗೆ ಆಗಬೇಕಾದ್ರೆ ಇಷ್ಟು ಸಮಯ ಅಂತಿದೆ. ಕುಕ್ಕರ್ ಕೂಗಬೇಕಾದ್ರೂ 15 ನಿಮಿಷ ಬೇಕಲ್ವಾ? ಅಷ್ಟು ಕಾಯ್ಬೇಕಲ್ವಾ? ಇಲ್ಲ ಅರ್ಜೆಂಟ್ ನಾವು ಊಟ ಮಾಡಬೇಕು ಅಂದ್ರೆ ಅಕ್ಕಿ ತಿನ್ನಬೇಕಷ್ಟೇ. ವೇಳೆಗಡು ಮರೆತಾತುರದಿಂ ಅಡುಗೆ ಪಕ್ಕಹುದೇ ತಾಳುಮೆಯೇ ಪರಿಪಾಕ ಮಂಕುತಿಮ್ಮ. ಜೀವನದಲ್ಲಿ ತಾಳ್ಮೆ ಕಲ್ತ್ಕೊಂಡ್ಬಿಟ್ರೆ ನಮಗೆ ಜೀವನಕ್ಕೆ ಪರಿಪಕ್ವತೆಯನ್ನು ನೀಡುತ್ತಂತೆ. ಆ ತಾಳ್ಮೆಯ ಪಾಠ ಜೀವನದಲ್ಲಿ ಡಿ ವಿ ಜಿಯವರು ಸಾಕಷ್ಟು ಅನುಭವಿಸಿದ್ದಾರೆ. 35 ವರ್ಷಕ್ಕೆ ಭಾಗೀರಥಿ ಅಂತ ಪತ್ನಿ, ಇವರಿಗೆ 35 ವರ್ಷ ಆದಾಗ 3ನೆಯ ಮಗು ಬಾಣಂತಿ ಇರಬೇಕಾದ್ರೆ ತಲೆ ಕೂದಲುಗಳನ್ನು ಒಣಸ್ಕೊಳ್ತಾ ಇದ್ಲಂತೆ ಒಲೆಯಲ್ಲಿ. ಆ ತಲೆ ಕೂದಲಿಗೆ ಬೆಂಕಿ ಹತ್ಕೊಂಡ್ಬಿಡ್ತು, ಮೈಯೆಲ್ಲ ಬೆಂಕಿ ಆವರಿಸ್ತು.
ಆಸ್ಪತ್ರೆಗೆ ಹೋಗಿ 4 ದಿವಸ ನರಳಾಡಿ ಕೊನೆಗೆ ತೀರ್ಕೊಂಡ್ರಂತೆ. ಪತ್ನಿ 35 ವರ್ಷಕ್ಕೆ ಕಳ್ಕೊಂಡ್ರು. ಯಾರೋ ಒಂದಷ್ಟು ವರ್ಷ ಆದಮೇಲೆ ಹೇಳಿದ್ರಂತೆ ಮತ್ತೊಂದು ಮದುವೆಯಾಗಿ ಅಂತ. ಅವ್ರು ಏನು ಉತ್ತರ ಕೊಡ್ತಾರೆ ಗೊತ್ತಾ? ನನ್ನ ತಂಗಿ ಗಂಡನ್ನ ಕಳ್ಕೊಂಡು ಬಂದು ಮನೇಲಿದ್ದಾಳೆ, ಮೊದಲು ಅವಳಿಗೇನಾದರೂ ಗಂಡು ಹುಡುಕಿ ಆಮೇಲೆ ನನ್ನ ವಿಚಾರ ಹೇಳಿ ಬಾಯಿ ಮುಡಿಸಿದ್ರು. ಏನು ನೋಡಿ, ಅದಕ್ಕೆ ಆ ಪತ್ನಿಯ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಕವಿತೆಯಲ್ಲಿ ಬರುತ್ತೆ, ನಿವೇದನೆ ಅಂತ ಒಂದು ಪದ್ಯನ ಪತ್ನಿಗಾಗೇ ಅರ್ಪಿಸಿಬಿಟ್ಟಿದ್ದಾರೆ. ತಂದೆನೂ ಬರಲಿಲ್ವಂತೆ ನೋಡೋಕ್ಕೆ. ಡಿ ವಿ ಜಿಯ ಕಷ್ಟ ಎಷ್ಟು ನೋಡಿ. ಎನ್ನ ಮನೆಯೊಳೆಸದ ಬೆಳಕೆ ಎನ್ನ ಬದುಕಿನೊಂದು ಸಿರಿಯೇ, ನಿನ್ನ ನಿನ್ನಿತು ಹರುಷಗೊಳಿಸೆ ಬರೆದ ಬರಹವ, ಇನ್ನದೆಂತು ನೋಡಿ ನಗುತ್ತಲೊರೆವ ಸರಸವಾ, ಕಿರಿಯ ಮಕ್ಕಳಳುವ ದನಿಗೆ ಹಿರಿಯರಿಡುವ ಕಣ್ಣಪ್ಪನಿಗೆ, ಕರಗದೆದೆಯ ಬಣಗು ವಿಧಿಯು ಬಣಗು ಕವಿತೆ ಗೊಲಿವನೇ, ಮರುಳ ನುಡಿಯನಿದನು ನಿನ್ನ ಕಿವಿಯಳುಲಿವನೇ. ಆ ಪದ್ಯ ಬರೆದ್ರು, ಮಡದಿಗಾಗಿ ಬರೆದರೆ. ಇವರು ಏನು ಬರೆದ್ರು ಕೂಡ ಮಡದಿ ನೋಡಿ ಸಂತೋಷ ಪಡ್ತಾ ಇದ್ಲಂತೆ, ಅವಳು ಓದ್ತಾ ಇದ್ಲಂತೆ ಮೊದಲು. ಆಮೇಲೆ ಬರೀತಾರೆ, ಎನ್ನ ಮನೆಯೊಳೆಸದ ಬೆಳಕೆ. ಪತ್ನಿಗೆ ಯಾವ ಥರ ಹೇಳ್ತಾರೆ ನೋಡಿ. ನಿಜವಾದ ಪತ್ನಿ ಅಂದರೆ ಮನೆಯಲ್ಲಿ ಎಸದ ಬೆಳಕು. ಮನೆಯಲ್ಲಿ ಹೆಣ್ಣು ಮಗಳು ಇಲ್ಲ ಅಂದರೆ ಆ ಮನೆಗೆ ಬೆಳಕೇ ಇಲ್ಲ ಅಂತ ಅರ್ಥ. ಇವತ್ತಿನ ಈ ಉಪನ್ಯಾಸವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಯಾರು ಬರಲಿ ಬರದೇ ಇರಲಿ ಶುರು ಮಾಡಿಬಿಡ್ತೀನಿ. ಆದ್ದರಿಂದ ಅಲ್ಲಿಯವರೆಗೆ ನಿಮಗೆ ಅಭಿವಂದನೆಗಳು, ನಮಸ್ಕಾರಗಳು.